ಸರ್ ದರ್ಶನ್ ಸರ್ಗೆ ಬೇಲಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅವತ್ತು ಥಿಯೇಟ್ರ್ ಹತ್ರ ಹೇಳಿದ್ದೆ. ದೇವರು ದಿಗ್ಬಂಧನದಲ್ಲಿ ಯಾವುದೋ ಒಂದು ಕಂಟಕ ಇತ್ತು, ಆ ಕಂಟಕನ ಮುಗಿಸ್ಕೊಂಡು ಇವಾಗ ಆಚೆ ಬಂದಿದ್ದಾರೆ. ಸೊ ಅದಕ್ಕೆ ಇವಾಗ ಏನು ಇನ್ನು ಕೋರ್ಟಲ್ಲಿ ಕೇಸ್ ಅನ್ನೋದೊಂದು ನಡೆಯುತ್ತೆ. ಬೇಲ್ ಅಂದರೆ ಪರ್ಮನೆಂಟ್ ಬೇಲಾಗಿದೆ ನಮ್ಮ ಬಾಸ್ಗೆ, ಅದ್ರ ಪಾಡಿಗೆ ನಡ್ಕೊಂಡು ಹೋಗಲಿ. ಬಟ್ ನಾವು ಎಲ್ಲ ದೇವ್ರ ಹತ್ರ ಕೇಳ್ಕೊಂಡಿರೋದಿಷ್ಟೇ, ನಾವು ದೇವಸ್ಥಾನಕ್ಕೆ ಹೋದಾಗಿರ್ಬೋದು, ಬಾಸ್ಗೆ ಈ ಥರ ಇಶ್ಯೂ ಆದಾಗ ಎಷ್ಟು ಹತ್ತತ್ರ ಒಂದು 200 ದೇವಸ್ಥಾನಗಳಿಗೆ ಸುತ್ತಿದ್ದೀವಿ ಸರ್. ಒಂದೇ ಸಲ 101 ದೇವಸ್ಥಾನ ಹೋಗಿ ಪೂಜೆ ಎಲ್ಲ ಮಾಡಿ ಪ್ರಸಾದನ ಬಾಸ್ವರ್ಗೂ ತಲುಪಿಸಿದ್ದೀವಿ. ಬಾಸ್ ಜೇಸಿಲಿದ್ದಾಗಲೇ ಪ್ರಸಾದ ತಲುಪಿಸಿದ್ದೀವಿ. ಸೊ ಮತ್ತು ಇನ್ನೊಂದು ಇವತ್ತು ಅವರು ಏನು ನಿನ್ನೆ ಅವರು ಬೇಲ್ ಪರ್ಮನೆಂಟ್ ಬೇಲ್ ಅನ್ನೋದೊಂದು ಆಯಿತು. ಅವತ್ತು ಹೇಳೋಕ್ಕಾಗದೇ ಎಷ್ಟು ಖುಷಿಯಾಗಿದೆ. ಯಾಕಂದರೆ ತಾನು ಒಂದು ಹೆಣ್ಣುಮಗು ತಾನು ತಾಯಿಯಾದಾಗ ಎಷ್ಟು ಖುಷಿ ಪಡ್ತಾಳೆ, ಅಥವಾ ಒಂದು ಮಗು ಜನ್ಮ ತಾಳ್ದಾಗ ಪ್ರಪಂಚ ನೋಡಿದಾಗ ಎಷ್ಟು ಖುಷಿ ಪಡುತ್ತೆ, ಅದಕ್ಕಿಂತ ಒಂದು ದೊಡ್ಡ ಪ್ರಪಂಚ ನಮಗೆ ಇನ್ನೊಂದು ಪುನರ್ಜನ್ಮ ಅಂದರೆ ಅದು ದರ್ಶನ್ ಸರ್ನ ನೋಡಿದಾಗ ಆಗೋ ಫೀಲ್. ಅದು ಅವ್ರನ್ನ ನೋಡಿದಾಗ ಆಗೋ ಫೀಲ್ ಹೆಂಗೆ ಅಂದರೆ ನಾವು ಇನ್ನೊಂದು ಸಲ ಹುಟ್ತಾ ಇದ್ದೀವಿ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಆ ಥರ ಪುಣ್ಯ ಯಾರಿಗೂ ಸಿಕ್ಕಿಲ್ಲ. ನಮ್ಮ ದೇವ್ರ ಅಭಿಮಾನಿಗಳಿಗೆ ಅಷ್ಟೇ ಸಿಕ್ಕಿರೋದು. ಜೊತೆಗೆ ಅಷ್ಟು ದೊಡ್ಡ ವ್ಯಕ್ತಿ ಕಷ್ಟಪಟ್ಟು ಬೆಳೆದು ನಮ್ಮೆಲ್ಲರನ್ನೂ ತನ್ನ ಎದೆ ಮೇಲೆ ಹಾಕಿಸ್ಕೊಂಡಿರೋಂಥ ಮೊದಲನೇ ವ್ಯಕ್ತಿ ಇಡೀ ವರ್ಲ್ಡಲ್ಲಿ. ಸೊ ಅವ್ರನ್ನ ದೇವರು ಅಂತ ನಾವು ಯಾವುದೇ ಕಾರಣಕ್ಕೂ ಬಾಸ್ಗೆ ಹೇಳೋದಿಷ್ಟೇ, ಬಾಸ್ ಇಡೀ ಪ್ರಪಂಚ ಅಲ್ಲ, ಬಾಸ್ ಇಡೀ ಭೂಮಂಡಲ ನಿಮ್ಮ ವಿರುದ್ಧ ನಿಂತ್ಕೊಂಡ್ರು ನಾವು ಅವತ್ತೇ ಸಾಯ್ತೀವಿ ಅಂದ್ರೂ ನಾವು ನಿಮ್ಮ ಪರನೇ ಇರ್ತೀವಿ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಮತ್ತೆ ಕಮ್ಬ್ಯಾಕ್ ಮಾಡಿದ್ದೀರಾ, ನೀವು ಆದಷ್ಟು ಬೇಗ ಹುಷಾರಾಗಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಆದಷ್ಟು ಬೇಗ ಹುಷಾರಾಗಿ ಆಚೆ ಬನ್ನಿ. ನಿಮ್ಮ ಕೆಲಸಗಳು ಸ್ಟಾರ್ಟ್ ಮಾಡಿ, ನಿಮ್ಮ ಸಿನಿಮಾಗಳಿಗೆ ಕಾಯ್ತಾ ಇದ್ದೀವಿ. ನಿಮ್ಮನ್ನು ಇನ್ಸ್ಪಿರೇಷನ್ ಅಂದ್ಕೊಂಡು, ನಿಮ್ಮನ್ನ ಸ್ಫೂರ್ತಿ ಅಂದ್ಕೊಂಡು, ನೀವು ಹೇಳೋ ಒಂದು ಮಾತಿಗೋಸ್ಕರ, ನಿಮ್ಮನ್ನು ನೋಡೋಕ್ಕೋಸ್ಕರ ಬದುಕ್ತಾರೆ ಎಷ್ಟೋ ಅಭಿಮಾನಿಗಳಿದ್ದೀವಿ. ನಿಮ್ಮಿಂದ ನಾವು ಇದ್ದೇ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ಎಷ್ಟೋ ಜನ ದರ್ಶನ್ ಸರ್ಗೆ ಬೇಲೆ ಆಗಲ್ಲ, ಅವ್ರದ್ದು ಮುಗೀತು ಕತೆ, ಸಿನಿಮಾ ಇದೇ ಮುಗೀತು ಹಾಗೆ ಹೀಗೆ ತುಂಬ ಜನ ಹೇಳ್ತಿದ್ರು ಅಂಥವ್ರಿಗೆಲ್ಲ ಈ ಒಂದು ಟೈಮ್ನಲ್ಲಿ ಏನು ಹೇಳ್ತೀವಿ ಸರ್? ಒಂದು ಇವಾಗ ಕತ್ಲೆ ಏನು ಸಂಜೆ 6 ಗಂಟೆ ಆದಮೇಲೆ ಸೂರ್ಯ ಮುಳುಗ್ತಾನಲ್ವ ಸರ್, ಆ ಮುಳುಗಿದ್ದಾಗ ಮತ್ತೆ ಬೆಳಗ್ಗೆ 6 ಗಂಟೆವರೆಗೂ ಅವ್ರ ಟೈಮ್ ಇತ್ತು ಸರ್. ಹಾರಾಡ್ಬಿಟ್ಟವ್ರೆ, ಸೂರ್ಯ ಬಂದವನೇ ಸರ್. ಯಾಕಂದ್ರೆ ಗೊತ್ತು ಸರ್, ಇವಾಗ ಚಂದ್ರನ ಹತ್ರ ಹೋಗ್ಬೋದು ಸರ್, ಸೂರ್ಯನ ಹತ್ರ ಹೋಗೋಕ್ಕಾಗಲ್ಲ. ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ರವರವ ಅಂತ ಸುಡ್ತಾ ಇರ್ತಾನೆ. ಬಟ್ ಸೂರ್ಯನ ಪ್ರೀತಿಯಿಂದ ಭಕ್ತಿಯಿಂದ ನೋಡಿ ಬೆಳಕು, ಹೌದಪ್ಪ ಅದು ತುಂಬ ದೊಡ್ಡ ದೇವರು ಬೆಳಕು ಅಂದ್ಕೊಂಡ್ರೆ ನಮಗೆ ಬೇಕಾಗಿರೋದು ಬೆಳಕೇನೆ. ಕತ್ಲೆ ಎಷ್ಟು ಇಂಪಾರ್ಟೆಂಟು, ಬೆಳಕು ಅಷ್ಟೇ ಇಂಪಾರ್ಟೆಂಟ್. ಹಂಗೇ ಅವ್ರು ಎಷ್ಟೇ ನೆಗೆಟಿವ್ ಮಾತಾಡಿದ್ರು ಪಾಸಿಟಿವ್ ಆಗಿ ನಾವು ಇದ್ದೇ ಇರ್ತೀವಿ. ಬೇಲಾಗಲ್ಲ ಅಂದವ್ರನ್ನೂ ನೋಡಿದ್ದೀವಿ, ಬೇಲ್ ಆಗಬಾರ್ದು ಅಂದವ್ರನ್ನೂ ನೋಡಿದ್ದೀವಿ, ಹಿಂಗೆಲ್ಲ ಮಾಡಿದ್ರಂತೆ ಅಂದವ್ರನ್ನೂ ನೋಡಿದ್ದೀವಿ. ಇರಲಿ ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಅವ್ರವ್ರು ಮಾಡಿದ್ದು ಮತ್ತೆ ರಿಟರ್ನ್ಸ್ ಆಗುತ್ತೆ, ಯಾಕೆ ತಲೆ ಕೆಡಿಸ್ಕೋಬೇಕು? ಇವಾಗ ಎಲ್ಲ ಹೇಳ್ತಾಯಿದ್ರು, ಇವಾಗ ನಮ್ಮ ದೇವ್ರು ಆಚೆ ಬಂದಿಲ್ವಾ? ಯಾವುದೇ ಕಾರಣಕ್ಕೂ ಸರ್, ಅಭಿಮಾನಿ ದೇವ್ರುಗಳಿರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡೋ ಸೀನೇ ಇಲ್ಲ ಸರ್. ಇವಾಗ ಮಾಧ್ಯಮದವರು ಹೆಂಗೆ ಯಾವ ರೀತಿ ಪ್ರತಿಬಿಂಬಿಸ್ಬಿಟ್ಟಿದ್ರು ಅಂದರೆ, ಇನ್ನು ಮುಗೀತು ದರ್ಶನ್ ಅವ್ರದ್ದು, ಏನು ಇಲ್ಲ, ಪಕ್ಕ ಅವರು ಜೈಲ್ ಫಿಕ್ಸು, ಈ ರೀತಿ ಒಂದು ನೆಗೆಟಿವ್ ಆಗಿ ಜನಗಳಲ್ಲಿ ಬಿಂಬಿಸ್ಬಿಟ್ಟಿದ್ರು. ಆಕ್ಚುಲಿ ನಿನ್ನೆ ಒಂದು ವಿಡಿಯೋ ನೋಡಿದಾಗ ನಾನು ಮೊಟ್ಟ ಮೊದಲಾಗಿ ಏನ್ ಮಾಡ್ತಾರೆ, ಡಿ ಬಾಸ್ ಅಭಿಮಾನಿಗಳು ಮೀಡಿಯಾದವ್ರಿಗೆ ತಗೊಂಡೋಗಿ ಸ್ವೀಟ್ ಕೊಡ್ತಾರೆ, ತುಂಬಾ ವೈರಲ್ ಆಯ್ತು. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಸರ್? ಇವಾಗ ನಾವು ನಾರ್ಮಲಾಗಿ ನಾವು ಎಷ್ಟೋ ಜನಗಳು ನಮ್ಮನ್ನು ತುಳಿತಾ ಇರೋವಾಗ ನಾವು ಬೆಳಿಬೇಕು ಅಂತ ಅಂದ್ಕೊಂಡಿರ್ತೀವಿ. ನಮ್ಮ ಬೆಳವಣಿಗೆ ಅಂದರೆ ನಾವು ಅವ್ರನ್ನ ಒಡೆದ್ಬಿಟ್ಟು ಬೆಳೆಯೋದಲ್ಲ, ನಾವು ಬೆಳೆದಿದ್ದೀವಿ ಅಂತ ಗೊತ್ತಾದಾಗ ಅವ್ರಿಗೆ ಸ್ವೀಟ್ ಕೊಡೋದೆ. ಅದು ನಮ್ಮ ಗುಣ ಸರ್, ಅದು ಗೊತ್ತಾಗಿದೆಯಲ್ಲ ಸರ್. ಅವ್ರಿಗೆ ಸ್ವೀಟ್ ಏನು ಸರ್ ಕೇಳಿದ್ರೆ ಪಾನ್ಕನೇ ಕೊಡ್ತೀವಿ, ಕುಡಿಸ್ಬಿಡ್ತೀವಿ, ಪಾನ್ಕನೇ ಕುಡಿಸ್ತೀವಿ ಸರ್. ಚೆನ್ನಾಗಿರಲಿ ಸರ್, ಅವ್ರುಗಳು ಟಾರ್ಗೆಟ್ ಮಾಡಲೇಬೇಕು. ಯಾಕಂದ್ರೆ ಬೇರೆ ಯಾರನ್ನ ಟಾರ್ಗೆಟ್ ಮಾಡಿದ್ರೂ ಬೆಳೆಗಳು ಬೇಯಲ್ಲ. ಟಾರ್ಗೆಟ್ ಮಾಡ್ತಾರೆ, ಮಾಡಲಿ ಸರ್. ಇವಾಗ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋದಕ್ಕಿಂತ ಎಲ್ಲ ಪ್ರಪಂಚದ ಮೇಲೆ ನೋಡಿ ಸರ್, ಒಂದೇ ಥರ ಗಿಡಗಳು ಇಲ್ಲ, ಒಂದೇ ಥರ ಮರಗಳು ಇಲ್ಲ, ಎಲ್ಲ ಥರದವರು ಇದ್ದಾರೆ. ಅದರಲ್ಲಿ ಇವಾಗ ಸರ್ ಈ ಭೂಮಿ ಮೇಲೆ ಪ್ರತಿದಿನ ಎಷ್ಟೋ ಹೂಗಳು ಹುಟ್ಟುತ್ತೆ, ಎಷ್ಟೋ ಹೂಗಳು ಬಾಡೋಗುತ್ತೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಅದು ಪ್ರಸಾದ ಆಗೋದು, ಸ್ಮಶಾನಕ್ಕೆ ಹೋದ್ರೆ ಪ್ರಸಾದ ಆಗೋಲ್ಲ ಸರ್. ಹಾಗೆ ನಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಹೂಗಳು ಎಲ್ಲವೂ ಪ್ರಸಾದದ ಥರನೇ ಇದ್ದಾವೆ. ಸ್ಮಶಾನದ ಹೂಗಳು ನಾವು ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತೇವೆ. ಬಟ್ ಎಲ್ಲ ಹೂಗಳೇ, ಅದು ಪ್ರಸಾದ ಯಾವುದಾಗುತ್ತೆ? ಇವಾಗ ಕಾಲ ಹತ್ರ ಬಿದ್ದರೂ ಪ್ರಸಾದನ ಎತ್ತಿ ಹಣೆಗೆ ಹೊತ್ಕೋತೀವಿ, ಕಣ್ಣಿಗೆ ಹೊತ್ಕೋತೀವಿ. ಅದೇ ಇವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಬೇರೆ ಯಾವ್ದಾದ್ರು ಬಿದ್ದಿದ್ರೆ ಎತ್ತಿ ಕಣ್ಣಿಗೆ ಹೊತ್ಕೋತೀವಿ, ಕಾಲಲ್ಲಿ ಹೊತ್ಬಿಟ್ಟು ಹೋಗ್ತೀವಿ, ಅಷ್ಟೇ ಡಿಫ್ರೆನ್ಸ್. ಒಟ್ಟಿನಲ್ಲಿ ಈಗ ಏನೋ ಅಂಥದ್ದು ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಿದ್ರು ಅವ್ರಿಗೆಲ್ಲ ಒಂದು ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಹೇಳ್ತೀರಿ ಸರ್? ಉತ್ತರ ಅಂದರೆ ಇವಾಗ ಸರ್ ಟಾರ್ಗೆಟ್ ಅನ್ನೋದಕ್ಕಿಂತ ಅವ್ರನ್ನ ಟಾರ್ಗೆಟ್ ಮಾಡೋರು ಇನ್ನೂ ಕರ್ನಾಟಕದಲ್ಲಿ ಯಾರು ಹುಟ್ಟಿಲ್ಲ ಸರ್. ಟಾರ್ಗೆಟಿಗೆ ಸಿಗದೇ ಇರೋ ವ್ಯಕ್ತಿ ಅವರು. ಟಾರ್ಗೆಟ್ ಅನ್ನೋ ಪದ ಹುಟ್ಟಿದ್ದೇ ಅವರಿಂದ ಅನಿಸುತ್ತೆ. ಯಾಕಂದರೆ ಆ ವ್ಯಕ್ತಿ ಬಂದ ಮೇಲೆ ಇಂಡಸ್ಟ್ರಿಯಲ್ಲಿ ಸೌಂಡ್ ಅಂದರೆ ಏನು ಅಂತ ಗೊತ್ತಾಗಿದ್ದು.
ಆ ಸೌಂಡ್ ಇರ್ಬೋದು, ಆ ಬ್ರ್ಯಾಂಡ್ ಇರ್ಬೋದು, ಕಟ್ಔಟ್ಗಳಿಗೆ ವ್ಯಾಲ್ಯೂ ಕೊಡೋದಿರ್ಬೋದು, ಪೊಲೀಸ್ ಡ್ರೆಸ್ಗೆ ವ್ಯಾಲ್ಯೂ ಇರ್ಬೋದು, ಮತ್ತು ಒಂದು ಮ್ಯಾನರಿಸಮ್ ಇರ್ಬೋದು, ಆ್ಯಟಿಟ್ಯೂಡ್ ಇರ್ಬೋದು. ಒಬ್ಬ ಹೀರೋ ಅಂದರೆ ಮಾಸ್ ಹೀರೋ ಅಂದರೆ ಹಿಂಗಿರಬೇಕು, ಫ್ಯಾನ್ಸ್ ಅಂದರೆ ಹಿಂಗಿರಬೇಕು, ಫ್ಯಾನ್ ಬೇಸ್ ಅಂದರೆ ಕರ್ನಾಟಕದಲ್ಲಿ ಈ ಲೆವೆಲಿಗೆ ಫ್ಯಾನ್ಸ್ಗಳಿದಾರ. ಬೇರೆಯವರೆಲ್ಲ ಇವಾಗ ಬೇರೆ ಸಿನಿಮಾಗಳು ಬಂದರೆ ನಾವು ಹಿಂದೆ ಹೋಯ್ತೀವಿ ಮುಂದೆ ಹೋಯ್ತೀವಿ ಎಲ್ಲ ಹೇಳ್ತಾರೆ ಸರ್, ಬೇರೆ ಸ್ಟಾರ್ಗಳ ಹೆಸರು ಹೇಳೋದು ಬೇಡ. ಬಟ್ ನಮ್ಮ ಬಾಸ್ ಯಾವತ್ತಿಗೂ ಇದು ನಂದು, ಮೇರಾ ಕುತ್ತ ಮೇರಾ ಗಲ್ಲಿ ಮೇ ಶೇರ್, ಅವ್ರು ಹಂಗೆ ಇರೋದು, ಅವ್ರು ಯಾವತ್ತೂ ಹಂಗೆ ಇರ್ತಾರೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನಮ್ಮ ದೇಹದಲ್ಲಿ ಉಸಿರಿರೋವರೆಗೂ ಸರ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನನ ಯಾವುದೇ ಕಾರಣಕ್ಕೂ ಯಾವ ದೇವರು ಬಂದ್ರೂ, ದೇವ್ರು ಇವತ್ತೇ ನೀನು ಸತ್ತೋಯ್ತಿ ಅವ್ರ ಮೇಲಿರೋ ಅಭಿಮಾನ ಇಲ್ಲ, ನೀನು ಬಿಡಲಿಲ್ಲ ಅಂದರೆ ಸತ್ತೋಗ್ತೀವಿ ಹೊರತು ಅಭಿಮಾನ ಮಾತ್ರ ಬಿಡಲ್ಲ ಸರ್. ಇನ್ನು ನಿನ್ನೆ ದರ್ಶನ್ ಸರ್ ರಿಲೀಸ್ ಆದಾಗ ಅಂತಂದರೆ ಬೇಲ್ ಸಿಕ್ಕಿದಾಗ ಒಂದು ದೊಡ್ಡ ಮಟ್ಟದ ಸಂಭ್ರಮಾಚರಣೆ ನೋಡಿದ್ವಿ ಡಿ ಬಾಸ್ ಅಭಿಮಾನಿಗಳು. ಎಲ್ಲಿ ನೋಡಿದ್ರು, ಯಾವ ವಿಡಿಯೋಗಳು ನೋಡಿದ್ರು ಅವೇನೆ. ನೀವು ನಿನ್ನೆ ಯಾವ ರೀತಿ ಸಂಭ್ರಮಾಚರಣೆಯನ್ನು ಮಾಡಿದ್ರಿ ಡಿ ಬಾಸ್ ಅಭಿಮಾನಿಯಾಗಿ ಇಟ್ಕೊಂಡು? ಸರ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಿನ್ನೆ ಹನುಮ ಜಯಂತಿ ಇತ್ತು. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆನೇ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. ಅದ್ರ ಹಿಂದೆ ಕಂಟಿನ್ಯೂಸ್ ಆಗಿ ಪ್ರತಿ ಮಂಗಳವಾರ ಇವಾಗ ಏನು ಎಷ್ಟು ಹತ್ತತ್ರ ತುಂಬ ಲೆಕ್ಕ ಹಾಕ್ಕೊಂಡಿಲ್ಲ, ಎಷ್ಟು ಪ್ರತಿ ಮಂಗಳವಾರ ನಾವು ಒಂದು 7-8 ಜನ ಇದ್ದೀವಿ ಸರ್, ಒಂದು 5-6 ಜನ ಇದ್ದೀವಿ. ನಾವು 3 ಜನ, ಇನ್ನೊಂದು 2-3 ಜನ ಫ್ರೆಂಡ್ಸ್ ಇದ್ದಾರೆ. ಪ್ರತಿ ಮಂಗಳವಾರ 11 ಜನಕ್ಕೆ ಊಟ ಕೊಡೋದು, ಅವ್ರಿಗೆ ಆದಷ್ಟು ಬೇಗ ಆಚೆಗೆ ಬರಲಿ ಅಂತ. ಪ್ರತಿ ವಾರ 5 ದೇವಸ್ಥಾನಕ್ಕೆ ಪೂಜೆ ಮಾಡಿ ಇಡ್ಗಾಯಿ ಹೊಡೆದು ಈ ಥರದ್ದೆಲ್ಲ ಮಾಡಿದ್ದೀವಿ. ಅದು ನಾವು ಇವಾಗ ಹೇಳ್ಕೊಂಡ್ರೆ ತಪ್ಪಾಗುತ್ತೆ, ಬಟ್ ನಮ್ಗೆ ಅವ್ರ ಮೇಲೆ ಇರೋ ಭಕ್ತಿ. ಬಟ್ ನೆನ್ನೆ ಹೆಂಗೆ ಅಂದರೆ, ಇವಾಗ ಯಮ ಬಂದು ನಮ್ಮ ಕುತ್ತಿಗೆಗೆ ಹಗ್ಗ ಹಾಕ್ಬಿಟ್ಟು ನೀನು ಆಯಸ್ ಮುಗೀತು ಅಂತ ಮೇಲ್ಗಡೆ ಕರ್ಕೊಂಡೋಗಿ, ಮತ್ತು ಆ ಕಡೆಯಿಂದ ಶಿವ ಬಂದ್ಬಿಟ್ಟು ನಿನಗೆ ಆಯಸ್ ಇನ್ನೂ ಇದೆ, ನೀನು ಮಾಡಿದ್ದೆ, ನಿನಗೆ 100 ವರ್ಷ ಖಂಡಿತ ಆಯಸ್ಸಿದೆ, ಹೋಗಿ ನೀನು ಚೆನ್ನಾಗಿ ಬದುಕು ಅಂತ ವರ ಕೊಟ್ಟು ಕಳಿಸಿದ್ರೆ ಹೆಂಗಿರುತ್ತೋ ಅಷ್ಟು ಫೀಲ್ ಆಗಿದೆ ಸರ್ ಆಚೆಗೆ ಬಂದಿರೋದು. ಅಂದರೆ ಈಗ ನಿನ್ನೆ ಹೇಳಿದರು ಅಂದರೆ 2:15 ಹಂಗೆ ಮೋಸ್ಟ್ಲಿ ರಿಸಲ್ಟ್ ಬರುತ್ತೆ ಕೋರ್ಟಿಂದ ಅನ್ನುವಂಥ ಒಂದು ಸಂದರ್ಭದಲ್ಲಿ ಡಿ ಬಾಸ್ ಅಭಿಮಾನಿಗಳು ಅದು ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು. ನಿಮ್ಮ ಒಂದು ಮನಸ್ಥಿತಿ ಹೆಂಗಿತ್ತು ಆ ಒಂದು ಟೈಮು? ಸರ್ ನಾನು ಅದ್ರ ಹಿಂದಿನ ದಿನವೇ ಹಾಕಿದ್ದೆ ಸರ್. ನಾನು ಅದ್ರ ಹಿಂದಿನ ದಿನ ನಮ್ಮ ಹುಡುಗರಿಗೆ ಗೊತ್ತು ನಾಳೆ ಬಾಸ್ ಬಂದೇ ಬರ್ತಾರೆ ಅಂತ. ಅದ್ರ ಹಿಂದಿನ ದಿನವೇ ನಾನು ಹೋಗಿ ಒಂದು ದೇವಸ್ಥಾನದಲ್ಲಿ ಹೂ ಕೇಳ್ಕೊಂಡು ಬಂದು, ಆ ದೇವರು ಬಲವಾಗಿ ಹೂ ಕೊಟ್ಟು, ನಾಳೆ ಆಗುತ್ತೆ ಆಗಲ್ಲ ಅನ್ನೋದಕ್ಕೆ ಬಲವಾಗಿ ಹೂ ಕೊಟ್ಟು, ನಾಳೆ ಆಗೇ ಆಗುತ್ತೆ ಅನ್ನೋ ಒಂದು ತೀರ್ಪು ಬಂದ ಮೇಲೆ ನಾನು ಅವತ್ತೇ ಮಧ್ಯಾಹ್ನ ಬಂದುಬಿಟ್ಟೆ ಸ್ಟೇಟಸ್ಗೆ ಹಾಕಿದ್ದೆ. ನಮ್ಮ ಹುಡುಗರು ಅವಾಗ ಕೇಳಿದರು, ಏನು ಬ್ರೋ ನಿಜಾನ, ಕರೆಕ್ಟಾಗಿ ಹೇಳು ಬ್ರೋ, ನಾಳೆ ರಿಲೀಸ್ ಆಗೇ ಆಯ್ತಾರೆ ಬ್ರೋ, ಡೌಟೇ ಬೇಡ, ಮಾರ್ಕ್ ಮೈ ವರ್ಡ್ ಅಂತಲೇ ಸ್ಟೇಟಸ್ಗೆ ಹಾಕಿದೆ. ನಾಳೆ ಬಾಸ್ ಕನ್ಫರ್ಮ್ ಬೇಲ್ ಆಗುತ್ತೆ, ಮಾರ್ಕ್ ಮೈ ವರ್ಡ್ ಅಂತ. ನಾನು ನಂಬಿರೋ ದೇವಸ್ಥಾನಕ್ಕೆ ಹೋಗಿದ್ದೆ, ಆ ದೇವಸ್ಥಾನದಲ್ಲಿ ಆ ದೇವ್ರು ನನಗೆ ಹೂ ಕೊಡ್ತು, ನಾಳೆ ಆಗೇ ಆಗುತ್ತಪ್ಪ ಹೋಗು ಅಂತ. ಅದನ್ನು ನಾನು ಬಂದ್ಬಿಟ್ಟು ಸ್ಟೇಟಸ್ಗೆ ಹಾಕಿದೆ. ಇನ್ನು ಇಲ್ಲಿಗೆ ಹಾಸ್ಪಿಟ್ಲಿಗೆ ಬಂದಾಗ ಏನಾದರೂ ಬಾಸನ್ನು ಭೇಟಿ ಮಾಡೋಕೆ ಹೋಗಿದ್ರೆ ತಾವುಗಳು? ಸರಿ ಇಲ್ಲ ಸರ್, ಇವಾಗ ಈ ಕೋರ್ಟ್ ಕಂಡೀಷನ್ಸ್ ಎಲ್ಲ ತುಂಬ ಏನೋ ಇದ್ದಿದ್ದರಿಂದ ಭೇಟಿ ಮಾಡೋಕ್ಕೆ ಹೋಗಿಲ್ಲ ಅನ್ನೋದಕ್ಕಿಂತ ಸರ್, ನಮ್ಮ ಮನೇಲಿ ಮನಸ್ಸಲ್ಲಿ ನನ್ನ ಎದೆ ಮೇಲೆ ನನ್ನ ದೇಹದ ಉಸಿರು ಎಲ್ಲ ಕಡೆನೂ ಇದ್ದಾರೆ ಸರ್. ಅವ್ರು ಭೇಟಿ ಮಾಡಿದ್ರೆ ಮಾತ್ರ, ಸಿಕ್ಕಿದ್ರೆ ಮಾತ್ರ, ಅಥವಾ ಅವ್ರು ಫೋಟೋ ಕೊಟ್ಟರೆ ಮಾತ್ರ ಅಂತಲ್ಲ ಸರ್, ನನ್ನ ಜೊತೆನೇ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ ಸರ್. ಯಾವಾಗಲೂ ನನ್ನ ದೇಹ ಸುಟ್ಟು ನಾನು ಮಣ್ಣಲ್ಲಿ ಮಣ್ಣಾಗೋವರೆಗೂ ನನ್ನ ಜೊತೆನೇ ಇರ್ತಾರೆ ಸರ್. ನಾನು ಆತ್ಮ ಆಗಿ ಮೇಲ್ಗಡೆ ಹಾರಾಡ್ತಿದ್ರು ಅವ್ರ ಅಭಿಮಾನಿಯಾಗಿ ಇರ್ತೀನಿ ಸರ್, ಇದಂತೂ ಖಂಡಿತ. ಯಾವುದೇ ಕಾರಣಕ್ಕೂ ಇದು ಯಾರೂ ತಪ್ಸೋಕ್ಕಾಗಲ್ಲ. ಇನ್ನು ಇಡೀ ಕರ್ನಾಟಕದವರು ಕಾಯ್ತಾ ಇರತಕ್ಕಂಥದ್ದು ಏನಪ್ಪ ಅಂತಂದರೆ, ಈಗಿನ ಸ್ಥಿತಿಯಲ್ಲಿ ದರ್ಶನ್ ಸರ್ ಅವರ ಒಂದು ಸಿನಿಮಾ ಬರಬೇಕು ಅಥವಾ 1-2 ಸಿನಿಮಾಗಳು ಬರಬೇಕು, ಬಂದ್ರೇ ಚೆನ್ನಾಗಿ ಸರೋಗೋದು ಒಂದು ಕರ್ನಾಟಕಕ್ಕೆ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಾರೆ. 2025ಕ್ಕೆ ಏನಾದ್ರೂ ಬಾಸ್ದು ಸಿನಿಮಾಗಳು ಡೌಟೇ ಬೇಡ, 25ಕ್ಕೆ ಬಂದೇ ಬರುತ್ತೆ. ಡೆವಿಲ್ ಕೊಟ್ಟೇ ಕೊಡ್ತಾರೆ 25ಕ್ಕೆ ಸರ್. ಡೆವಿಲ್ ಏನು ಅಂತ ಸರ್, ಇವಾಗ ನಾರ್ಮಲಾಗಿ ನಾವೆಲ್ಲ ಅಂದ್ಕೊಂಡಿರೋದು ಹೆಂಗೆ ಅಂದರೆ, ಜನವರಿ ಲೀವ್ ಹಬ್ಬ, ಫೆಬ್ರವರಿ ಲೀವ್ ಹಬ್ಬ, ಆ ಹಬ್ಬ ಅಂತ ಅಂದ್ಕೊಂಡಿದ್ದೀವಿ. ಬಾಸ್ ಯಾವ ತಿಂಗಳು ಬರ್ತಾರೋ ಆ ತಿಂಗಳು ಪೂರ್ತಿ ಬಾಸ್ ಹಬ್ಬನೇ. ಇನ್ನೊಬ್ಬ ಮಾಡೋಕ್ಕೂ ಆಗಲ್ಲ, ಬರೋಕ್ಕೆ ಯಾರಿಗೂ ಬೇರೆಯವ್ರಿಗೆ ಆಗೋದು ಇಲ್ಲ. ವರ್ಷದಲ್ಲಿ 12 ತಿಂಗಳು, ವಾರಕ್ಕೆ 7 ದಿನ ಸರ್. ಆ ವಾರಕ್ಕೆ 7 ದಿನ ಬಿಟ್ಬಿಟ್ರಿ, ಬಟ್ ವರ್ಷದಲ್ಲಿ 12 ತಿಂಗಳಲ್ಲಿ ಬಾಸ್ ಯಾವ ತಿಂಗಳು ಬರ್ತಾರೆ ಆ ಒಂದು ತಿಂಗಳು ಬೇರೆ ಯಾವ ತಿಂಗಳು ಅದು ಡಿ ಬಾಸ್ ತಿಂಗಳು ಅದು ಅಷ್ಟೇ. ಇನ್ನು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ದರ್ಶನ್ ಸರ್ನ ಸಿಕ್ಕಾಬಿಟ್ಟ ಗೋಳಿಕೊಂಡಿದ್ದು ಅಂತಂದರೆ, ಅಭಿಮಾನಿಗಳನ್ನ ಗೋಳಿಕೊಂಡಿರ್ತಕ್ಕಂಥದ್ದು ಲಾಯರ್ ಜಗದೀಶ್ ಅವರು ತುಂಬ ಏಕವಚನದಲ್ಲೆಲ್ಲ ಮಾತಾಡಿದರು. ಯಾವ ಪದಗಳನ್ನ ನಾವು ಹೇಳೋಕ್ಕೆ ಆಗಲ್ಲ, ಆ ರೀತಿ ಎಲ್ಲ ಮಾಡಿದರು. ಆದರೆ ಅಭಿಮಾನಿಗಳು ಏನಕ್ಕೋಸ್ಕರ ಮೌನವಾಗಿದ್ರಿ? ಆ ಒಂದು ಸಿಚುವೇಶನ್ ಯಾರಿಗೆ ಆಗಲಿ, ಅವರು ಯಪ್ಪ ಒಂದು ಹೆಂಗೆ ಒಂದು ಇದು ಮಾಡ್ತಿದ್ದ, ಎಲ್ಲರಿಗೂ ಗುದ್ದೋ ಥರ ಮಾತಾಡ್ತಿದ್ದ. ನಿಮ್ಮ ಒಂದು ಮನಸ್ಥಿತಿಗಳು ಹೇಗಿದ್ದ ಸರ್? ನಾವಿವಾಗ ಅವ್ರ ಶತ್ರು ಥರನೇ ಅವ್ರ ಉದಾಹರಣೆ ಬೇಡ, ಶತ್ರು ಥರ ಎದುರುಗಡೆ ಯಾವಾಗಲೂ ಶತ್ರು ಥರ ನಿಂತ್ಕೊಂಡು ಹೋರಾಡೋ ವ್ಯಕ್ತಿಗಳಾದರೆ ನೀನಾ ಅಂತ ಕೇಳ್ಬೋದು ಸರ್. ಇಲ್ಲ ಒಳಗಡೆನೇ ನಮಗೆ ದುಶ್ಮನೆ ಅನ್ನೋ ಥರನೇ, ಪೂರ್ತಿ ದುಶ್ಮನೆ ಅವ್ನು ಮಾಡಿದ್ದೇ ಗೊತ್ತಾಗಲ್ಲ ಅನ್ನಂಗಿದ್ರು ಜಿದ್ದಿಟ್ಕೊಂಡೇನೋ ಮಾಡ್ಬೋದು ಸರ್.
ಸಮಯಕ್ಕೆ ತಕ್ಕಂಗೆ ಬಣ್ಣ ಬದಲಾಯಿಸ್ಕೊಳ್ಳೋರ ಬಗ್ಗೆ ಮಾತಾಡಿ ನಾವೇನಕ್ಕೆ ಸರ್ ನಾಲ್ಗೆ ಹೊಲ್ಸು ಮಾಡ್ಕೋಬೇಕು? ಅದ್ರ ಬಿಫೋರ್ ನೀವೇ ನೋಡಿದ್ದೀರ ನಮ್ಮ ಭಾಷೆ ಎತ್ಕೊಂಡು ಮಾತಾಡಿದ್ದಾರೆ. ಸಮಯಕ್ಕೆ ತಕ್ಕಂತೆ ಸಮಯ ನೋಡಿಕೊಂಡು ಸಮಯಕ್ಕೋಸ್ಕರ ಮಾತಾಡೋ ವ್ಯಕ್ತಿಗಳ ಬಗ್ಗೆ ಮಾತಾಡೋಷ್ಟು ಹೊಲ್ಸು ಜನಗಳು ನಾವಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಬಿಟ್ಬಿಡಿ ಸರ್. ನಮಗೆ ಸರ್ ಕೊಚ್ಚೆ ಒಳಗಡೆ ಇರೋ ಕಮಲ ಅಷ್ಟೇ ಬೇಕು ಸರ್. ಕೊಚ್ಚೆನ ಕೊಚ್ಚೆ ಪಾಡಿಗೆ ಬಿಟ್ಬಿಡ್ತೀವಿ, ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಬಗ್ಗೆ ಒಳ್ಳೇದು ಮಾತಾಡ್ತಾರೆ, ನಮ್ಗೆ ಒಳ್ಳೇದು ಮಾಡ್ತಾರೆ, ಬನ್ನಿ ಸರ್ ಒಳ್ಳೇದು. ನಮಗೆ ಕೆಟ್ಟದ್ದು ಮಾತಾಡ್ತಾರೆ, ಅಪ್ಪ ನಿಮ್ಮ ಸಾವಾಸನೆ ಬೇಡ, ದೂರ ಇದೆ. ಕೆಟ್ಟದೊಂದು ನಾವು ನಮ್ಮ ಭಾಷೆಲ್ಲ ಅವ್ರಿಗೆ ಕೆಟ್ಟದಂತೂ ಮಾಡೋಕ್ಕಾಗಲ್ಲ, ಅವ್ರನ್ನಂತೂ ಹಾಳು ಮಾಡೋಕ್ಕಾಗಲ್ಲ ನಾವು. ನಿಮ್ಮ ಬುದ್ಧಿ ನಿಮ್ಮ ಕೆಲಸ. ದೊಡ್ಡವರು ತಿಳಿದಿರೋರೇ ಸಮಯಕ್ಕೊಂದು ಬಣ್ಣಕ್ಕೊಂದು ಮಾತಾಡುವಾಗ ನಾವು ಇನ್ನೇನು ಹೇಳೋಕ್ಕಾಗತ್ತೆ ಸರ್? ಅದಕ್ಕೆ ಬಿಡಿ ಸರ್, ಅವ್ರವ್ರ ಪಾಡು ಅವ್ರವ್ರಿಗೆ ಏನು ಮಾಡೋಕ್ಕಾಗುತ್ತೆ. ಇವಾಗ ಹೊಲದಲ್ಲಿ ಪೂರ್ತಿ ತೊಗರಿ ಗಿಡ ಹಾಕಿದಾಗ ಮಧ್ಯದಲ್ಲಿ ಕಾಂಗ್ರೆಸ್ ಗಿಡ ಬಂದಿರ್ತವೆ. ಕಾಂಗ್ರೆಸ್ ಗಿಡಕ್ಕೆ ನಾವು ತಲೆ ಕೆಡ್ಸ್ಕೊಂಡು ತೊಗರಿ ಗಿಡ ಬಿಡೋಕ್ಕಾಯ್ತದ? ತೊಗರಿ ಕಿತ್ಕೊಂಡು ಆ ತೊಗರಿ ಗಿಡದ ಬೇರ್ನ ಒಲೆಗೆ ಹಾಕ್ಕೊಂಡು ಕಾಂಗ್ರೆಸ್ ಗಿಡ ಕಡ್ದಲ್ಲಿ ಎಲ್ಲರೂ ತಿಪ್ಪೆಗೆ ಹಾಕೊಂಡು ಹೋಗ್ತಾ ಇರ್ಬೇಕು, ತಲೆ ಕೆಡ್ಸ್ಕೊಬಾರ್ದು. ಇನ್ನು ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡಲೇಬೇಕು. ಅವರ ಒಂದು ದೇವರ ಪೂಜೆ ಫಲಿಸ್ತು ಅಂತ ತುಂಬಾ ಜನ ಮಾತಾಡ್ತಾರೆ ಸರ್. ಇವತ್ತು ನಿಜವಾಗ್ಲೂ ಅತ್ತಿಗೆಗೆ ಬರೀ ಒಬ್ಬನೇ ಮಗ ಅಲ್ಲ, ಡಿ ಬಾಸ್ನ ಪ್ರೀತಿಸುವಂಥ ಅಷ್ಟೂ ಜನ ಅದಕ್ಕೆ ಮಕ್ಕಳೇ. ಇವತ್ತು ನಮಗೆ ಅವ್ರ ತಾಯಿನೇ. ಇದೊಂದು ಅದಕ್ಕೆ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಅಂದ್ಕೊಳ್ಳಿ, ಅದಕ್ಕೆ ಇವತ್ತು ದರ್ಶನ್ ಸರ್ನ ನಾವೆಲ್ಲ ಎಷ್ಟು ಪ್ರೀತಿಸ್ತಾ ಇದ್ದೀವೋ ನಮಗೆ ನೀವು ಎರಡನೇ ತಾಯಿನೇ. ನಾವೆಲ್ಲರೂ ನಿಮ್ಮ ಮಕ್ಕಳೇ, ನಿಮಗೆ ಒಬ್ಬನೇ ಮಗ ಇರೋದು ಅಂತ ಮಾತ್ರ ಅಂದ್ಕೋಬೇಡಿ. ಇಷ್ಟು ಜನ ಮಕ್ಕಳಿಗೆ ಜೀವ ಕೊಟ್ಟಿದ್ದೀರಾ, ಪುನರ್ಜನ್ಮ ಕೊಟ್ಟಿದ್ದೀರಾ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದಕ್ಕಿಂತ ದೊಡ್ಡ ವರ್ಡ್ ಇನ್ಯಾವುದೋ ನನಗೆ ಗೊತ್ತಿಲ್ಲ. ಇನ್ನು ದರ್ಶನ್ ಸರ್ ಜೊತೆಗೆ ಇದ್ದವರು ಅಥವಾ ಅವರಿಂದ ಒಂದು ಫಲಗಳನ್ನು ಪಡ್ಕೊಂಡಂಥವ್ರು ಈ ಒಂದು ಸಂದರ್ಭದೆಲ್ಲ ದೂರ ಆಗಿದ್ರು. ಆದರೆ ನಿಂತವರು ಅಂತಂದರೆ ಒಂದು ಧನ್ವೀರಣ್ಣ ಮತ್ತು ನಮ್ಮ ದಿನಕರಣ್ಣ ಇಂಥವ್ರು, ವಿನೋದಣ್ಣ ಈಗ ಒಂದಷ್ಟು ಜನ ನಿಂತ್ಕೊಂಡ್ರು. ಇವ್ರ ಬಗ್ಗೆ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರ ಅಭಿಮಾನಿಗಳಾಗಿ ನೀವು? ಸರ್, ಇವಾಗ ಅವ್ರ ಜೊತೆ ನಿಂತಿರೋದನ್ನು ನೋಡಿದ್ರೆ ಆ ವ್ಯಕ್ತಿಗೆ ಇದ್ದಿದ್ದ ಗುಣಕ್ಕೆ ಆ ವ್ಯಕ್ತಿಗಿರೋ ಗುಣದ ಜೊತೆ ಅವ್ರ ಜೊತೆ ಬೆಳ್ಕೊಂಬಂದ್ರಲ್ಲ, ಹೌದಪ್ಪ ಇವರು ಆ ಗುಣನ ಅಂಟಿಸ್ಕೊಂಡವ್ರೆ ಅಂತ ಅವ್ರ ಮೇಲೆ ಪ್ರೀತಿ ಅಭಿಮಾನ ನಮಗಿನ್ನೂ ಜಾಸ್ತಿ ಆಗುತ್ತೆ. ಇವ್ರನ್ನ ಇವಾಗ ನಾವು ಒಂದು ಸ್ಟೆಪ್ ಮೇಲೆ ತೊಗೊಂಡೋಗ್ಬೇಕು ಅನ್ನೋ ಅಷ್ಟು ಕಿಚ್ಚಿದೆ. ಧನ್ವೀರಣ್ಣ ಇರ್ಬೋದು, ವಿನೋದಣ್ಣ ಇರ್ಬೋದು, ದಿನಕರಣ್ಣ ಇರ್ಬೋದು, ಮತ್ತು ಅವ್ರ ಪರವಾಗಿ ನಿಂತಂಥ ಎಲ್ಲರಿಗೂ. ಅದಾದಮೇಲೆ ಇನ್ನೂ ನೆಗೆಟಿವ್ ಅವ್ರಿಗೆ ಆಪೋಸಿಟಾಗಿ ನಿಂತವ್ರಿಗೆ ಸರ್ ಒಂದೇನೆಂದರೆ ಇವಾಗ ಇವಾಗ ಎಲ್ಲ ತಂದೆ ತಾಯಿಗೂ ಇವಾಗ ತಂದೆ ತಾಯಿ ಏನೇ ಇದ್ರೂ ಎಲ್ಲ ಮಕ್ಕಳು ತಂದೆ ತಾಯಿನ ಊಟ ಹಾಕಲ್ಲ ಸರ್. ಕೆಲವರು ಅನಾಥಾಶ್ರಮಕ್ಕೆ ಬಿಟ್ಟವ್ರೆ. ಅನಾಥಾಶ್ರಮಕ್ಕೆ ಬಿಟ್ಟವ್ರ ಬಗ್ಗೆ ನಾವು ಯಾಕೆ ಸರ್ ಮಾತಾಡಬೇಕು? ಚೆನ್ನಾಗಿ ನೋಡ್ಕೊಳ್ಳೋರ ಬಗ್ಗೆ ಮಾತಾಡೋಣ. ಅನಾಥಾಶ್ರಮಕ್ಕೆ ಬಿಟ್ಟಿರೋ ಮಕ್ಳ ಬಗ್ಗೆ ನಾವು ಮಾತಾಡೋದು ಬೇಡ. ತಂದೆ ತಾಯಿ ಬಗ್ಗೆ ಆದರೆ ಒಳ್ಳೇದು ಮಾಡೋಣ. ಆಗಿಲ್ವಾ ದೂರ ಇದ್ಬಿಡಲಿ. ತಂದೆ ತಾಯಿ ಚೆನ್ನಾಗಿ ಸಾಕ್ತಿರೋ ನೋಡಿ ಇನ್ಸ್ಪಿರೇಷನ್ ಆಗೋಣ ಸರ್. ಧನ್ವೀರಣ್ಣನ ಇನ್ಸ್ಪಿರೇಷನ್ಗೆ ತೊಗೋತೀವಿ, ನಿಯತ್ತು ಅಂದರೆ ಹೆಂಗಿರಬೇಕು ಅಂತ. ಬೇರೆಯವ್ರ ಬಗ್ಗೆ ಮಾತೇ ಬೇಡ ಸರ್. ಅವ್ರ ಪಾಡಿಗೆ ಅವ್ರ ಜೀವನ ಅವ್ರು ಚೆನ್ನಾಗಿದ್ಬಿಡ್ಲಿ, ಯಾಕೆ ಬೇಕು ನಮಗೆ? ಏಕೆಂದರೆ ಈ ಒಂದು ಟೈಮ್ನಲ್ಲಿ ದರ್ಶನ್ ಸರ್ ಹಿಂಗಾದಾಗ ತುಂಬ ಜನ ಅವ್ರ ಬಗ್ಗೆ ಕ್ವಶನ್ ಕೇಳಿದ್ರೇ ಮೈಲಿಗಟ್ಟಲೆ ದೂರ ಹೋಗ್ತಾ ಇದ್ರು. ಈಗ ಅವ್ರಿಗೆಲ್ಲ ಒಂದು ಉತ್ತರ ಸಿಕ್ಕಿದೆ ಅನಿಸುತ್ತೆ ಸರ್. ಉತ್ತರ ಅಂದರೆ ಒಂದು ಸುಮ್ಮನೆ ಇವಾಗ ಅವರಷ್ಟಕ್ಕೆ ಅವರೇ ಯಾವ ಫೀಲಲ್ಲಿದ್ದಾರೆ ಅಂದರೆ, ಒಳಗಡೆ ಅವ್ರು ಹೋದಾಗ ನಾವು ಶನಿದೇವ್ರಿಗಿಂತ ನಾವೇ ದೊಡ್ಡವರು ಅನ್ನೋ ಥರ ಆದರು. ಅವ್ರು ಆಚೆಗೆ ಬಂದ ತಕ್ಷಣ ನಾವು ಶನಿದೇವ್ರು ನಮ್ಮ ಮೇಲಿದೆಯಾ ನಾವು ಶನಿದೇವ್ರ ಮೇಲಿದೆಯೋ ಅನ್ನೋ ಕ್ಲಾರಿಟಿ ಇಲ್ದಂಗೆ ಒದ್ದಾಡ್ತವ್ರೆ ಸರ್. ನಾವು ಶನಿದೇವ್ರ ಮೇಲೆ ಇದ್ದೀವ, ಶನಿದೇವರೇ ನಮ್ಮ ಮೇಲೆ ಐತೆ ಅಂತ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ ಇವಾಗ ಅವರಿಗೆ. ಇವಾಗ ಹೆಂಗೆ ಅಂದರೆ ಮುಂದೆ ಅಡ್ಗೋಡೆ ಇಟ್ಕೊಂಡು ನಾನು ಗುದ್ಕೊಂಡು ಹೋಗೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಹಿಂದೆ ಹೋಗೋಕ್ಕೂ ಆಗ್ತಾಯಿಲ್ಲ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಅವರೇ ಸರ್. ನಮ್ಗೆ ಬೇಕಾಗಿರೋದು ಅದು ಸರ್. ನಾವು ಅವ್ರ ಜೊತೆ ಗುದ್ದಾಡೋದು ಬೇಡ, ಹೊಡೆದಾಡೋದು ಬೇಡ ಸರ್. ಇವ್ರು ಹಿಂಗೆ ಅವರಲ್ಲ ಅಂತ ಹೊಟ್ಟೆ ಹುರ್ಕೊಂಡು ಬದುಕ್ತಾವ್ರಲ್ಲ, ಜೀವನ ಪೂರ್ತಿ ಅದನ್ನೇ ಯೋಚನೆ ಮಾಡ್ಕೊಂಡು ಬದುಕ್ತಾರಲ್ಲ, ಅಷ್ಟು ಸಾಕು ಸರ್. ನಮ್ಗೆ ಇನ್ನೇನು ಬೇಡ, ನಮ್ಗೆ ಅದೇ ಎಂಜಾಯ್ ಸರ್. ಇವಾಗ ಅವ್ರ ಮುಖಗಳು ನೋಡ್ಬಿಟ್ರೆ ಕೆಲವು ಟೈಮಲ್ಲಿ ಬೇರೆ ಫೀಲ್, ಅಷ್ಟೇ ಸಾಕು ನಮ್ಗೆ. ಇನ್ನೇನು ನಾವು ಅವ್ರ ಜೊತೆ ಕಿತ್ತಾಡೋದು ಬೇಡ, ಹೊಡೆದಾಡೋದು ಬೇಡ, ಅವ್ರ ಬಗ್ಗೆ ಮಾತಾಡೋದು ಬೇಡ. ಅವ್ರಗಳ ರಿಯಾಕ್ಷನಲ್ಲಿ ಯಾವ ಸ್ಟೇಜ್ ಹತ್ತಿದ್ರೂ ನಮ್ಮ ಹುಡುಗರು ಇದ್ದೇ ಇರ್ತಾರೆ, ನಮ್ಮ ಸೆಲೆಬ್ರಿಟೀಸ್ ಇದ್ದೇ ಇರ್ತಾರೆ. ಆ ಒಂದು ಬ್ರ್ಯಾಂಡ್ ಹೆಸ್ರಿಗೆ ಹೋಗ್ತೀವಿ, ಡಿ ಬಾಸ್ ಅನ್ನೋದು ಸರ್. ಪ್ರಪಂಚದಲ್ಲಿ ತಿರುಪತಿ ಎಲ್ಲ ಕಡೆ ಸರ್, ತಿರುಪತಿ, ಚಿಕ್ಕ ತಿರುಪತಿ, ದೊಡ್ಡ ತಿರುಪತಿ, ಅದು ಇದು ಅಂತ ಎಲ್ಲ ಇದ್ದಾರೆ. ಬಟ್ ತಿರುಪತಿ ಅಂತಲೇ ಹೆಸರು. ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಶ್ರೇಷ್ಠವಾಗಿದ್ದಾರೆ, ಬಟ್ ಎಲ್ಲ ಕಡೆ ಶಿವನ ದೇವಸ್ಥಾನ ಇದೆ. ಬಟ್ ಮಂಜುನಾಥ ಅಂತ ಒಂದೇ ಹೆಸರು. ಹಂಗೆ ಡಿ ಅನ್ನೋದು ಒಂದೇ ಬ್ರ್ಯಾಂಡು, ಒಂದೇ ಹೆಸರು, ಒಬ್ಬರೇ ಬಾಸ್. ಇದು ಅಳ್ಸೋಕ್ಕಾಗಲ್ಲ. ಅವರಷ್ಟಕ್ಕೆ ಅವ್ರು ಬಾಸ್ ಅಂದ್ಕೊಂಡ್ರೆ ಅಂದ್ಕೊಂಬಿಡ್ಲಿ ಸರ್. ಒಂದೇ ಧರ್ಮಸ್ಥಳ, ತಿರುಪತಿ, ಚಾಮುಂಡಮ್ಮ, ಹೆಂಗೆ ಒಬ್ಬರು ಡಿ ಬಾಸ್ ಅನ್ನೋದು ಒಂದೇ ಬ್ರ್ಯಾಂಡು, ಒಬ್ಬರೇ ದೇವರು.
ಅದಿನ್ನು ಯಾರೂ ಆ ಪ್ಲೇಸ್ನ ರೀಪ್ಲೇಸ್ ಮಾಡಬೇಕು, ಆ ಪ್ಲೇಸ್ ನಂದು, ಡಿ ಅನ್ನೋದು ನಂದು, ಬಾಸ್ ಅನ್ನೋದು ನಂದು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಾವು ಬೇರೆಯವ್ರ ಹೆಸ್ರಿಗೆಲ್ಲ ಏನು ಕೈ ಹಾಕಿಲ್ಲ, ಅದು ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿರೋದು. ನಾವು ಹೃದಯದಿಂದ ಕೂಗೋದು ಅದನ್ನು ಸುಮ್ಮನೆ ಏನಕ್ಕೆ ಸರ್, ಅದು ಒಬ್ಬರೇ ಅಷ್ಟೇ. ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳಬೇಕು ಅಂತ ಬಂದಿದ್ದೀನಿ. ಕೇಳಿ ಸರ್. ಅಂದರೆ ನಿಮಗೆ ತಿಳಿದಂಗೆ ಏನು ಬೇಲಾಗಿದೆ, ಮುಂದೆ ಡಿ ಬಾಸ್ ಅವ್ರಿಗೆ ಅಂದರೆ ಮುಂದೆ ಹೆಂಗಿರುತ್ತೆ ಕ್ರಮಗಳೆಲ್ಲ ಹೆಂಗಿರುತ್ತೆ? ನೀವು ಯಾಕಂದರೆ ಈಗ ನಿಮ್ಮ ನೋಡ್ತಾ ಇರ್ತಾರೆ ತುಂಬ ಅಭಿಮಾನಿಗಳು, ಡಿ ಬಾಸ್ ಅಭಿಮಾನಿಗಳನ್ನ ಅನುಸರಿಸ್ತಾ ಇದ್ದಾರೆ. ಏನು ಹೇಳ್ಬೋದು ವರ್ಧನ್ ಅವರು ಅಂತ ನೋಡ್ತಾ ಇರ್ತಾರೆ. ಮುಂದೆ ಏನು ಆಗ್ಬಹುದು, ಮುಂದೆ ಯಾವ ರೀತಿ ಇರುತ್ತೆ ಸರ್? ಇವಾಗ ಪ್ರೊಸೀಜರು ಇವಾಗೇನು ಅದ್ರ ಪಾಡಿಗೆ ಅದು ಕೇಸ್ತು ನಮ್ಗೆ ಅದ್ರ ಗೊತ್ತಿಲ್ಲ, ಅದೇನು ನಡೀತಾ ಇದೆ ಅದು ನಡ್ಕೊಂಡು ಹೋಗುತ್ತೆ. ನಮಗೆ ಬೇಕಾಗಿರೋದು ನಮ್ಮ ದೇವ್ರ ಆಚೆ ಬಂದಿದ್ದಾರೆ. ಇವಾಗ ಅವ್ರ ಜೊತೆ ಏನು ಸ್ನೇಹಿತರೆಲ್ಲ ಇದ್ದರು, ಅವರೆಲ್ಲರೂ ಕ್ಷೇಮವಾಗಿ ಆಚೆ ಬರ್ತಾ ಇದ್ದಾರೆ. ಎಲ್ಲರೂ ಆ ಘಟನೆ ಬಗ್ಗೆ ಮರ್ತು ಬಿಡೋಣ. ಇವಾಗ ಎಲ್ಲ ಒಂದು ಕಡೆ ಗೊತ್ತಿಲ್ಲದೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಯಾರು ತಪ್ಪು ಮಾಡಿದ್ದಾರೆ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗಿರುತ್ತೆ. ಮುಂದ್ಗಡೆ ಯಾರೊಬ್ಬ ಕೂತ್ಕೊಂಡು ಗಾಡಿ ಓಡಿಸ್ತಿರ್ತಾನೆ ಸರ್, ಬೈಕೊಂಡು ಬಂದು ಚಮಕ್ ಕೊಡ್ತಾನೆ. ಚಮಕ್ ಕೊಟ್ಟಾಗ ಹೋಗ್ಬಿಟ್ಟು ಡ್ರೈವರ್ ಗುದ್ಬಿಡ್ತಾನೆ. ಹಿಂದೆ ದರ್ಶನ್ ಸರು ಫ್ರೆಂಡ್ಸು ಎಲ್ಲ ಕೂತಿರ್ತಾರೆ. ಅದರಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿರ್ತಾರೆ, ಇಲ್ಲ ಅಂತಲ್ಲ, ಎಲ್ಲ ಕೂತಿರ್ತಾರೆ. ಹಿಂದೆ ದರ್ಶನ್ ಸರು ಕೂತಿರ್ತಾರೆ. ಚಮಕ್ ಕೊಟ್ಟವನು ತಪ್ಪ, ಗಾಡಿ ಚಮಕ್ ಕೊಟ್ಟ ಅಂತ ತಿಕ್ಕ ಹೊರ್ಕೊಂಡು ಹೋಗಿ ಗುದ್ದಿಸ್ತವನು ತಪ್ಪ, ಅಮಾಯಕರು ಹಿಂದ್ಗಡೆ ಕೂತಿರೋದು ತಪ್ಪ. ಗುದ್ದಿಸ್ತವನ್ನ ಬಿಟ್ಟು ಕೂತಿರೋನ್ನ ಇಟ್ಕೊಂಡ್ರೆ ಹೆಂಗೆ ಸರ್? ಚಮಕ್ ಕೊಟ್ಟಿರೋದು ತಪ್ಪಾನೆ, ಅವ್ನು ಸರಿಯಾಗಿ ಹೋಗಿದ್ರೆ ಇವ್ರು ಯಾಕೆ ಹೋಗಿರೋರು? ಇಲ್ಲಿ ಆ ಥರ ಮಿಸ್ಟೇಕ್ಸ್ ಆಗಿದೆ ನಮಗೆ ಗೊತ್ತಿರೋ ಥರ. ಸೊ ಅದನ್ನೆಲ್ಲ ಹೊರತುಪಡಿಸಿ ಇನ್ಮುಂದೆ ಏನು ವರ್ಷಗಳೇ ಕಳೀತಾ ಇದೆ, ಯುಗಗಳೇ ಕಳೀತಾ ಇದೆ. ಅಂಥ ಎಷ್ಟೋ ಸಾವಿರಾರು ಜನ ತಗೊಂಡು ಕರೋನಾನೇ ಕಳ್ಕೊಂಬಿಟ್ವಿ ನಾವು. ಈ ಘಟನೆನ ಮರೆತು ಮತ್ತೆ ಒಂದು ಹೊಸ ಅಧ್ಯಾಯ, ಹೊಸ ವರ್ಷ ಸ್ಟಾರ್ಟ್ ಆಗ್ತಾಯಿದೆ, ಹೊಸ ವರ್ಷ ಬರ್ತಾಯಿದೆ. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ 2025ರಿಂದ. ಎಲ್ಲರೂ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ನಾನು ಈ ಮೂಲಕ ಕೇಳ್ಕೊಳ್ತೀನಿ, ನಾನು ಒಬ್ಬ ಅಭಿಮಾನಿಯಾಗಿ ಯಾರ ಬಗ್ಗೆನೂ ಮಾತಾಡೋದು ಬೇಡ, ಯಾರ ಬಗ್ಗೆನೂ ಟಾರ್ಗೆಟ್ ಮಾಡೋದು ಬೇಡ. ನಮ್ಮವ್ರನ್ನ ನಾವು ಬೆಳೆಸ್ಕೊಳ್ಳೋಣ, ನಮ್ಮವ್ರನ್ನ ಉಳಿಸ್ಕೊಳ್ಳೋಣ. ನಮಗಿಷ್ಟ ಆದರೆ ಸಪೋರ್ಟ್ ಮಾಡೋಣ, ಕಷ್ಟ ಆದರೆ ದೂರ ಇರೋಣ. ಇವಾಗೆಲ್ಲ ನೋಡ್ಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ಹೆಂಗಿರಬೇಕು ಅನ್ನೋದು ಗೊತ್ತಾಗಿದೆ. ಹಂಗೆ ಇದ್ಕೊಂಡು ಹೋಗೋಣ ಅಷ್ಟೇ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ಬಿಡ್ತಾನೆ ಸರ್. ನಿಮ್ಮ ಒಂದು ಸಿನಿಮಾ, ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಿ ಹೀರೋ ಆಗಿ, ಎಲ್ಲಿವರೆಗೂ ಬಂತು ಸರ್? ಆ್ಯಕ್ಚುಲಿ ನಾವು ಶೂಟ್ ಲೆಕ್ಕಾಚಾರಕ್ಕೇ ಹೋಗೋ ಪ್ಲ್ಯಾನಿಂಗ್ಸ್ ಎಲ್ಲ ರೆಡಿಯಾಗಿತ್ತು. ಬಟ್ ಆಲ್ಮೋಸ್ಟ್ ಬಾಸ್ತಿ ಇಶ್ಯೂ ಆದಮೇಲೆ ನಾವು ಯಾವುದು ಸಿನಿಮಾ ಕೆಲಸ ಅದು ಇದು ಅಂತ ಯಾವ ಕೆಲಸನೂ ಮಾಡಿ ಎಲ್ಲ ನಿಲ್ಲಿಸಿದ್ದೀವಿ. ಇವಾಗ ನಿನ್ನೆ ಬಾಸ್ತು ಬೇಲಾದ್ಮೇಲೆ ಮಾತಾಡಿದ್ವಿ. ಇವಾಗ ಸೋಮವಾರ ಎಲ್ಲ ಸಿಕ್ಕಿ ಮಾತುಕತೆ ಮಾಡಿಕೊಂಡು ಮತ್ತೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಹೇಳ್ಕೋಬಾರ್ದು. ಇವಾಗ ಗರ್ಭಗುಡೀಲಿ ದೇವರಿಲ್ಲ ಅಂತಂದಾಗ ನಾವು ಆಚೆಗಡೆ ಕಂಬಗಳನ್ನ ನಿಲ್ಲಿಸೋದು, ಅಲಂಕಾರ ಮಾಡೋದು ಚೆನ್ನಾಗಿರಲ್ಲ. ಆ ಗರ್ಭಗುಡಿಯೆಲ್ಲ ದೇವ್ರು ಬಂದ ಮೇಲೆ ಅಲಂಕಾರ, ಕಂಬಗಳು, ಹೂವಿನ ಅಲಂಕಾರ ಎಲ್ಲ ಆಗುತ್ತೆ. ಇವಾಗ ದೇವ್ರು ಬಂದಿದೆ, ನಾವು ಆಚೆ ಅಲ್ಲಿ ಇಲ್ಲಿರೋ ಕಲ್ಲುಗಳು ನಮಗೆ ಒಂದು ವ್ಯಾಲ್ಯೂ ಬರುತ್ತೆ ಇವಾಗ ಸರ್, ನಾವು ಮಾಡ್ಕೋತೀವಿ.